ಇವತ್ತು ಪಬ್ಲಿಕ್ ಟಿವಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಚಿಮಾರಿ ಹಾಕ್ಸ್ಕೊಂಡು ಬಂದಿರುವಂತ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ತದನಂತರ ಈಗ ಇನ್ನೊಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ತಪ್ಪಾಯ್ತು ನಂದು, ನಾನು ಹಣದ ಆಸೆಗೋಸ್ಕರ ಈ ಷಡ್ಯಂತ್ರವನ್ನ ಮಾಡಿದ್ದು. ಹೇಳಿಕೆಯನ್ನು ಯಾರು ಕೊಟ್ಟಿರಬಹುದು ಅಂತ ಊಹೆಯನ್ನ ಮಾಡಿಕೊಳ್ಳಿ. ಹಣದ ಆಸೆಗಾಗಿ ಷಡ್ಯಂತ್ರಕ್ಕೆ ಒಳಗಾಗಿದ್ನ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಬುರುಡೇನ. ಪಬ್ಲಿಕ್ ಟಿವಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಮೇಲ್ವಿಚಾರಕರ ಸ್ಫೋಟಕವಾಗಿರುವಂತ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವರು 1966ರಿಂದ 2000ವರೆಗೂ ಕೂಡ ಧರ್ಮಸ್ಥಳದಲ್ಲಿ ಮೇಲ್ವಿಚಾರಕರಾಗಿರ್ತಾರೆ. ಎಲ್ಲಿ ಅಂತಂದ್ರೆ ಈ ನೇತ್ರಾವತಿ ಸ್ನಾನಘಟ್ಟದ ಮೇಲ್ವಿಚಾರಕರು ಇರ್ತಾರೆ ಇವರು. ಹಣದ ಆಸೆಗಾಗಿ ಷಡ್ಯಂತ್ರಕ್ಕೆ ಒಳಗಾಗಿದ್ನ ಚಿನ್ನಯ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಮೇಲ್ವಿಚಾರಕರು. ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ ಇಂಥ ಹೇಳಿಕೆಗಳು. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಧರ್ಮಸ್ಥಳದ ಮೇಲ್ವಿಚಾರಕರ ಈ ಸ್ಫೋಟಕ ಹೇಳಿಕೆ ಇದೆಯಲ್ಲ, ಅದು ಈ ಕೇಸಲ್ಲಿ ಜೊತೆಗೆ ಈ ಬುರುಡೆ ಬಿಟ್ಟಂತವರ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಬಹಳ ದೊಡ್ಡ ಬೆಳವಣಿಗೆಯನ್ನ ನೋಡಬೇಕಾಗಿರುವಂಥದ್ದು. ಅದು 1966 ಅಲ್ಲ, 1996ರಿಂದ ಇರಬೇಕು. 1996ರಿಂದ 2000ವರೆಗೂ ಕೂಡ ಮೇಲ್ವಿಚಾರಕರಾಗಿರ್ತಾರೆ. 4 ವರ್ಷ ಅವರು ಮೇಲ್ವಿಚಾರಕರಾಗಿದ್ದಿದ್ದು. 66ರಿಂದ 96ರಿಂದ 2000ವರೆಗೂ ಕೂಡ ಮೇಲ್ವಿಚಾರಕರಾಗಿರ್ತಾರೆ. SIT ಪುಲಾವ್ ಮೇರೆಗೆ ವಿಚಾರಣೆಗೆ ಸುಂದರಗೌಡ ತೆರಳಿರ್ತಾರೆ. ಈ ವೇಳೆ ಸುಂದರಗೌಡ ಕಾಲಿಗೆ ಚಿನ್ನಯ್ಯ ಬಿದ್ದಿರ್ತಾನಂತೆ. ನಾನು ಷಡ್ಯಂತ್ರಕ್ಕೆ ಬಲಿಯಾಗ್ಬಿಟ್ಟಿದ್ದೀನಿ, ನನ್ನನ್ನು ಬಚಾವ್ ಮಾಡಿ, ನಾನು ದುಡ್ಡಿನ ಆಸೆಗೆ ಬಿದ್ದುಬಿಟ್ಟೆ, ಹಾಗಾಗಿ ನೀ ಎಲ್ಲ ಕೆಲಸ ಮಾಡಿಬಿಟ್ಟೆ, ನನ್ನ ತಪ್ಪಾಯ್ತು, ನನ್ನನ್ನು ಬಚಾವ್ ಮಾಡಿ ಅಂತ ಆ ಮೇಲ್ವಿಚಾರಕರ ಕಾಲಿಗೆ ಬಿದ್ದೆ ಕೇಳ್ಕೊಂಡಂತೆ. ಪೂಜ್ಯರಿಗೆ ಕಳಂಕ ತರೋಕೆ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೇನೆ, ಕಣ್ಣೀರಿಡ್ತಾ ಸುಂದರಗೌಡ ಅವರ ಕಾಲಿಗೆ ಈ ಚಿನ್ನಯ್ಯ ಬಿದ್ದು ಕೇಳ್ಕೊಳ್ತಾರಂತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. SIT ವಿಚಾರಣೆ ಸಂದರ್ಭದಲ್ಲಿ ಅನಿಸ್ಬೋದು ನಿಮಗೆ, ಅದ್ ಹೆಂಗ್ರಿ ಒಬ್ಬರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಬಿಡ್ತಾರೆ ಅಂತ ಹೇಳಿ. ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಫಸ್ಟಿಗೆ ಮೊದಲನೇ ಬಾರಿಗೆ ಕರೆಸಿದಂತಹ ಸಂದರ್ಭದಲ್ಲಿ ಸುಂದರಗೌಡ ಅವ್ರನ್ನ ಒಬ್ಬರನ್ನೇ ವಿಚಾರಣೆ ಮಾಡ್ತಾರೆ. 2ನೇ ಬಾರಿ ಅವರನ್ನ ವಿಚಾರಣೆಗೆ ಕರೆಸಿದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಮತ್ತು ಸುಂದರಗೌಡ ಇಬ್ಬರನ್ನೂ ಕೂಡ ಇರಿಸ್ಬಿಟ್ಟೆ ವಿಚಾರಣೆಯನ್ನ ಮಾಡೋದು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಆಯಾಮಗಳನ್ನು ಪಡೀತಾ ಇದೆ. ಒಂದು ಕಡೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಬುರುಡೆ ಬಿಟ್ಟಿರುವಂತಹ ಚಿನ್ನಯ್ಯ ಜೈಲು ಸೇರಿದ್ದಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ನವರಿಗೆ ಚೀಮಾರಿ ಹಾಕಿ ಕಳಿಸಿರುವಂತಹ ಪ್ರಕರಣವು ಈಗ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಈ ಚಿನ್ನಯ್ಯ ನೂರಾರು ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಮಾಹಿತಿ ಕೇಂದ್ರದಲ್ಲಿದ್ದಂಥ ಮೇಲ್ವಿಚಾರಕರು ನನಗೆ ತಂದು ಶವಗಳನ್ನು ಕೊಡ್ತಾ ಇದ್ರು, ಅದನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ತಾ ಇದ್ದ. ಹಾಗಾಗಿ ಆತನ ಜೊತೆ ಆ ಸಂದರ್ಭದಲ್ಲಿ ಮಾಹಿತಿ ಕೇಂದ್ರದಲ್ಲಿ ಮೇಲ್ವಿಚಾರಕರಾಗಿದ್ದಂಥವರು ಸುಂದರಗೌಡ ಬಜಿಲ ಅನ್ನುವಂಥವ್ರು, ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸೋಣ. ಸರ್, ನೀವು ಯಾವ ಸಂದರ್ಭದಲ್ಲಿ ಮೇಲ್ವಿಚಾರಕರಾಗಿ ಈ ಮಾಹಿತಿ ಕೇಂದ್ರದಲ್ಲಿ ಇದ್ರಿ ಕ್ಷೇತ್ರದ್ದು, ಮತ್ತೆ ಆ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ರ? ಸರ್, ನಾನು 1996ರಿಂದ 1999 2000 ತನಕ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿಕೊಂಡಿದ್ದೆ ಸರ್. ಆ ಸಂದರ್ಭದಲ್ಲಿ ಚಿನ್ನಯ್ಯ ಅಲ್ಲಿ ಇದ್ರ, ಜೊತೆಗೆ ಅವ್ರ ಜೊತೆ ಯಾರೆಲ್ಲ ಇದ್ರು? ನೋಡಿ, ಆ ಸಂದರ್ಭದಲ್ಲಿ ಹೊರಗಿನ ಕೆಲಸಕ್ಕೆ ಚಿನ್ನಯ್ಯ ನಮ್ಮ ಜೊತೆ ಇದ್ದ. ಚಿನ್ನಯ್ಯನ ಅಕ್ಕ ರತ್ನ ಮತ್ತು ಮಾರ ಇದ್ದರು. ಚಿನ್ನಯ್ಯನ ಅಣ್ಣ ತಾನಸಿ ಮತ್ತು ನಾಗಮ್ಮ ಇದ್ದರು. ಮತ್ತು ಚಿನ್ನಯ್ಯ ಮತ್ತು ರಂಗ ಸಮಾಧಿ ಇಷ್ಟು ಜನ ನನ್ನ ಜೊತೆ ಕೆಲಸ ಮಾಡಿಕೊಂಡಿದ್ರು. ಚಿನ್ನಯ್ಯ ಆ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಸರ್? ಆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀವಿದ್ದಾಗ ಏನು ಕೆಲಸ ಮಾಡಿ? ಚಿನ್ನಯ್ಯ ನದಿ ದಂಡೆ ಕ್ಲೀನ್ ಮಾಡೋದು, ಸುತ್ತಮುತ್ತ ಕ್ಲೀನ್ ಮಾಡೋ ಕೆಲಸ, ಶೌಚಾಲಯ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ದ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ? ಇಲ್ಲ, ಅವರು ಕ್ಲೀನಿಂಗ್ ಕೆಲಸಕ್ಕೆ ನಾವು ನೇಮಕ ಮಾಡಿದ್ದು, ಅದೇ ಕೆಲಸವನ್ನು ಮಾಡ್ಕೊಂಡಿದ್ದ ಅವನು. ಈಗ ಅವರು ಹೇಳಿರುವಂಥ ಹೇಳಿಕೆಯ ಸಂದರ್ಭದಲ್ಲಿ ನಾನಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ, ನೇತ್ರಾವತಿ ನದಿಯಲ್ಲಿ ಬರ್ತಾ ಇದ್ದಂಥ ಶವಗಳನ್ನು ನನಗೆ ಮೇಲ್ವಿಚಾರಕರು ಸೂಚಿಸ್ತಾ ಇದ್ರು, ಆ ಹಿನ್ನೆಲೆಯಲ್ಲಿ ಹೂತಾಕ್ತಿದ್ದೆ ಅನ್ನುವಂಥದ್ದನ್ನು ಆತ ಹೇಳ್ತಿದ್ದೆ. ನೀವು ಆಗ ಕಂಡಿದ್ದು ಏನು ಸರ್? ಇದು ಸತ್ಯಕ್ಕೆ ದೂರವಾದ ವಿಷಯ. ಕ್ಷೇತ್ರದ ಮೇಲೆ ಏನಾದರೂ ಅಪವಾದ ಹಾಕಬೇಕು, ಏನಾದರೂ ಷಡ್ಯಂತ್ರ ಮಾಡಬೇಕು, ಏನಾದರೂ ಕ್ಷೇತ್ರವನ್ನು ಮಲಿನ ಮಾಡಬೇಕು ಹೇಳುವ ಉದ್ದೇಶದಿಂದ ಈ ಥರ ಮಾಡಿದ್ದಾನೆ ಅವನು. ಅಲ್ಲ, ಹಾಗೆಲ್ಲ. ಈಗ ಆ ಸಂದರ್ಭದಲ್ಲಿ ಏನಾದರೂ ಶವ ಹೂತಾಕ್ಲಿಕ್ಕೆ ಆತ ಹೋಗಿದ್ನ, ನೀವೇನಾದರೂ ಕೊಟ್ಟಿದ್ರ, ಅಥವಾ ನೇತ್ರಾವತಿ ನದಿಯಲ್ಲಿ ಬಂದಂಥ ಶವಗಳನ್ನು ಮೇಲಕ್ಕೆ ಎತ್ತುವ ಕೆಲಸಗಳನ್ನು ಏನಾದರೂ ಆತ ಮಾಡ್ತಾ ಇದ್ನ, ಅಥವಾ ಬೇರೆ ಯಾರಾದರೂ ಮಾಡ್ತಾ ಇದ್ರು? ಇಲ್ಲ, ನೇತ್ರಾವತಿಯಲ್ಲಿ
ನದಿಯಲ್ಲಿ ತೇಲ್ತಾ ಬಂದಂಥ ಏನಾದರೂ ಶವ ಇದ್ದರೆ ನಾವು ಹೂತಾಕುವಂಥ ಕೆಲಸ ನಾವು ಮಾಡಿಕೊಂಡಿರ್ತಿರ್ಲಿಲ್ಲ. ಏನಿದ್ರು ಪೊಲೀಸ್ನವರಿಗೆ ನಮ್ಮ ಮುಖ್ಯ ಮಾಹಿತಿ ಕಚೇರಿಗೆ ಮೆಸೇಜ್ ಕೊಟ್ಟು ಆನಂತರ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಪೊಲೀಸ್ ಬಂದು ನಾವು ಬೆಳ್ತಂಗಡಿ ಶವಾಗಾರಕ್ಕೆ ಕಲಿಸಿ ಕೊಡುತ್ತೆ ಹೊರತು ಹೂತಾಕೋ ಕೆಲಸ ನಾವು ನದಿ ಸ್ನಾನಘಟ್ಟದಲ್ಲಿ ಮಾಡಲಿಲ್ಲ. ಹಾಗಾದರೆ ಈ ಚಿನ್ನಯ್ಯ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಿದೆ. ಯಾವುದಾದ್ರೂ ಒಂದಾದರೂ ಹಾಗೆ ಮಾಡಿರುವಂಥದ್ದು ನಿಮ್ಮ ಗಮನ? ನನ್ನ ಗಮನಕ್ಕೆ ಬಂದದ್ದು ಆ ಥರ ಇಲ್ಲ. ಹೂತಾಕೋಂಥ ಕೆಲಸ ಮಾಡಲಿಲ್ಲ. ಅವನನ್ನು ಏನೋ ಅಂದರೆ ಕಾರಿಗೆ ಶಿಫ್ಟ್ ಮಾಡೋದು ಹೇಳ್ತಿದ್ದು, ಮತ್ತು ಬೆಳ್ತಂಗಡಿ ಹೋಗಿ ಶವಗಾರಲ್ಲಿ ಹಾಕಿ ಬರುವಂಥ ಪೊಲೀಸರ ಜೊತೆ. ಸೊ ಆ ಕೆಲಸ ಬಿಟ್ಟರೆ ಅವನು ಹೂತಾವ ಕೆಲಸ ಮಾಡಲಿಲ್ಲ. ಅಂದರೆ ಪೊಲೀಸರ ಸಮ್ಮುಖದಲ್ಲೇ ಎಲ್ಲವೂ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಚಿನ್ನಯ್ಯ ಭಾಗಿಯಾಗ್ತಾ ಇದ್ರು, ಒಬ್ಬನೇ ಹೋಗಿ ಏನು ಮಾಡ್ತಾ ಇರಲಿಲ್ಲ. ಖಂಡಿತ ಇಲ್ಲ. ಒಂದು 2 ಜನ ಸಹಾಯಕರ ಕೊಟ್ಟು ಒಂದು 2 ಮರಳಿಸಿ ಗಾಡಿಗೆ ಹಾಕೋದ ಹೊರತು ಹೂತಾವ ಕೆಲಸ ಮಾಡಲಿಲ್ಲ ಅಷ್ಟೇ. ಅದರದೆಲ್ಲ ಗುರುತು ಪತ್ತೆಗಳು ಮೃತದೇಹದೆಲ್ಲ ಆಮೇಲೆ ಆಗ್ತಾ ಇತ್ತ ಪೊಲೀಸರ ಸಮ್ಮುಖ? ಆಮೇಲೆ ಅಂದರೆ ಪೊಲೀಸವರು 1 ಕೇಸ್ ಕೊಡುವವರು, 3 ಸಾಕ್ಷಿದಾರರು, ಈ ಥರ ಮಾಡಿ ಅವರು ಮಹಾಜರು ಮಾಡ್ತಿದ್ರು. ಓಕೆ, ಈ ಒಂದು ಪ್ರಕರಣ ಆದ ನಂತರ ಚಿನ್ನಯ್ಯ ದೂರು ಕೊಟ್ಟಿರುವಂಥದ್ದು, ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು, ಅದೆಲ್ಲ ಆದ ಬಳಿಕ SIT ತನಿಖೆ ಆಗ್ತಾ ಇತ್ತು. SIT ತನಿಖೆಯಲ್ಲೂ ಆತ ಒಂದಷ್ಟು ವಿಚಾರಗಳನ್ನು ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ನಿಮ್ಮನ್ನು SIT ಏನಾದರೂ ಕರೆದು ವಿಚಾರಣೆ ಮಾಡಿದ್ದಾರೆ? SIT ಅವರು ನಿಮ್ಮ ಮೇಲೆ ಇಂಥ ಆರೋಪ ಉಂಟು ಅಂತೇಳಿ SIT ನನ್ನನ್ನು ಕರೆದಿದ್ರು. SIT ಕರೆಯುವಾಗ ಒಂದು ಸಲ ಫಸ್ಟ್ ಆಫ್ ಆಲ್ ಕರೆಯುವಾಗ ತುಂಬ ನನ್ನ ಮೇಲೆ ಅಪವಾದ ಹಾಕಿದ್ದ. ಏನಂತ ನೋಡಿ, ಅವರು ಬಾಡಿ ಹೂತಾಕ್ತಿದ್ರು, ಅವ್ರು ಹೇಳ್ತಿದ್ರು ನೀನು ನಿನ್ನ ಕೊಲ್ತೇನೆ ಅಂತ ಹೇಳಿಲ್ಲ ಅಪವಾದ ಬಂದಿತ್ತು. ಅದ್ರ ಜೊತೆಗೆ ಭಿಕ್ಷುಕರನ್ನೆಲ್ಲ ಕೊಲ್ತಿದ್ರು ಅಂತೇಳಿ ಅಪವಾದ ಹಾಕಿದ್ದ. ಅದ್ರ ಜೊತೆ ಅದನ್ನು ಇದಕ್ಕೆ ನಾವು ಅವರ ವಿಡಿಯೋಗ್ರಾಫ್ ಮುಖಾಂತರ ತಿಳಿಸಿದ್ದೇನೆ. 2ನೇ ಸಲ ಚಿನ್ನಯ್ಯ ನಾನು ಇದ್ದು ಜೊತೆಯಲ್ಲೇ ನನ್ನನ್ನು ವಿಚಾರಣೆ ಮಾಡಿದರು. ಆವಾಗ ಬಂದು ನನ್ನ ಕಾಲಿಗೆ ಅಡ್ಡ ಬಿದ್ದು ನಾನು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೇನೆ, ದುಡ್ಡಿನ ಆಸೆಗೆ ಬಲಿಯಾಗಿದ್ದೇನೆ, ಚಿನ್ನಯ್ಯ ಯಾರ ಒಂದು ಆಮಿಷಕ್ಕೆ ನಾನು ಬಲಿಯಾಗಿದ್ದೇನೆ ಅಂತ ಹೇಳಿ ನನ್ನ ಕಾಲು ಹಿಡ್ಕೊಂಡು ತಪ್ಪಾಯಿತು, ನನ್ನನ್ನು ಬಚಾವ್ ಮಾಡಿ, ನಾನು ಹೇಗೆ ಬಚಾವ್ ಆಗುವುದು ಅಂತ ಅಲ್ಲಿ ನನ್ನ ಹತ್ರ ಕೇಳಿದ. ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದು ಅಂತ ಹೇಳಿದ? ನಾನು ದುಡ್ಡಿನ ಆಸೆಗೆ ಮಾಡಿದ್ದು. ನಾನು ಆ ಸಮಯದಲ್ಲಿ ಹೇಳ್ದೇನೆ, ನಿನಗೆ ವಿಠ್ಠಲ ಗೌಡ ಬಸ್ ಸ್ಟ್ಯಾಂಡಲ್ಲಿ ಪರಿಚಯ ಆಯ್ತಲ್ಲ, ಆವಾಗ ನಿನಗೆ ಧರ್ಮಸ್ಥಳ ನಾನೊಂದು 15 ವರ್ಷ ನಾನು ಕೆಲಸ ಮಾಡಿದ್ದೇನೆ, ಅದು ನಿನಗೆ ನೆನಪಿರಬೇಕಿತ್ತು. ಆ ಸುಳ್ಳು ನೀನು ಅಪವಾದ ಮಾಡಬಾರ್ದಿತ್ತು. ಇನ್ನು ನಿನಗೆ ಜೈಲು ಫಿಕ್ಸು ಅಂತ ನಾನೊಂದು ಮಾತು ಹೇಳಿದ್ದೇನೆ, ನೀನು ಅನುಭವಿಸಲೇಬೇಕು ನೀನು ಅಂತ. ಇಲ್ಲಿ ಇದಾಗ ಆತನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರ? ಆತ ಏನು ಕೆಲಸ ಮಾಡ್ತಾ ಇದ್ದ? ಮಾಡಿದರೆ ಚೆನ್ನಾಗಿ ಮಾಡ್ತಾ ಇದ್ದ? ಸರ್, ಕೆಲಸ ಚೆನ್ನಾಗಿ ಮಾಡ್ತಿದ್ದ ಅವನು, ಏನೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗೇ ಮಾಡ್ತಿದ್ದ. ಏನು ಮದ್ದಿನ ಮೇಲೆ ಅದು ಏನು ಕೇಳಿದ್ರು ಕ್ಷೇತ್ರದಿಂದ ಕೊಡ್ತಿದ್ದದು, ಕ್ವಾರ್ಟರ್ಸು ಕ್ಷೇತ್ರದಿಂದ, ಮಧ್ಯಾಹ್ನ ರಾತ್ರಿ ಊಟ ಕ್ಷೇತ್ರದಿಂದ, ಎಲ್ಲ ಅವರಿಗೆ ಕೊಡುವ ವ್ಯವಸ್ಥೆ, ಊರಿಗೆ ಹೋಗುವಾಗ ಖರ್ಚಿನ ವ್ಯವಸ್ಥೆ ಕೂಡ ಕ್ಷೇತ್ರದಿಂದ ನಡೀತಾ ಇತ್ತು. ಓಕೆ, ಈ ರೀತಿ ಆತ ಹೇಳಿರುವಂಥ ಪ್ರಕರಣ ಏನಿದೆ, ನೂರಾರು ಶವಗಳನ್ನು, ಭಿಕ್ಷುಕರನ್ನು ಕೊಂದಂತು, ಈ ರೀತಿಯಾದಂಥ ಏನಾದರೂ ಪ್ರಕರಣಗಳು ನಡೀತಾ ಇತ್ತಾ ಅಥವಾ ಆತ ಸುಮ್ಮನೆ ಹೇಳ್ತಾ ಇರೋದು? ಸರ್, ಇದು ಸುಳ್ಳು ಸರ್. ಕ್ಷೇತ್ರವನ್ನು ಮಲಿನ ಮಾಡಬೇಕು, ಪೂಜ್ಯರಿಗೆ ಕಲಂಕ ತರಬೇಕು ಅನ್ನೋದನ್ನು ಹೇಳುವ ಉದ್ದೇಶದಿಂದ ಯಾರ ಷಡ್ಯಂತ್ರಕ್ಕೆ ಅವನು ಬಲಿಯಾಗಿದೆ ನನ್ನೊಂದು ಅಭಿಪ್ರಾಯ. ಈಗ ಏನನ್ಸುತ್ತೆ ಸರ್, ಒಂದೊಂದೇ ಬೆಳಕಿಗೆ ಬರ್ತಾ ಇದೆ ಆತ ಹೇಳಿರುವಂಥದ್ದೆಲ್ಲವೂ, ಏನನ್ಸುತ್ತೆ ಈಗ? ಸರ್, ಎಲ್ಲ ಕ್ಷೇತ್ರವನ್ನು ಮಲಿನ ಮಾಡಬೇಕು ಅನ್ನೊಂದು ಟೀಮೇ ಇತ್ತು, ಒಂದು ಗ್ಯಾಂಗ್ ಇತ್ತು. ಆ ಗ್ಯಾಂಗಿನವರು ಸೇರಿಕೊಂಡು ಇವನು ಬಲಿಯಾಗಿದ್ದಾನೆ, ಸತ್ಯ ದರ್ಶನ ಹೊರಗೆ ಬರ್ತಾ ಉಂಟು ನನ್ನದು ಅನಿಸಿಕೆ. ಓಕೆ, ಇದು ಚಿನ್ನಯ್ಯನ ಜೊತೆ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಸುಂದರ ಗೌಡ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ. ನಾವು ಕೂತ್ಕೊಂಡು ಈ ವಿಚಾರವನ್ನ ಮಾತನಾಡಬೇಕಾದ್ರೆ ಕೆಲವರು ಬೊಬ್ಬೆ ಹೊಡ್ಕೊಳ್ತಾ ಇದ್ರು. ಓಹೋಹೋ, ಇವ್ರು ಮಾರಾಟ ಆಗ್ಬಿಟ್ಟಿದ್ದಾರೆ, ಇವರು ಹಂಗಾಗ್ಬಿಟ್ಟಿದ್ದಾರೆ, ಇವರು ಅದಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ, ಇವರೇನೋ ಯಾರೋ ಹೇಳಿಸ್ಬಿಟ್ಟಿದ್ದನ್ನು ಮಾಡ್ತಾ ಇದ್ದಾರೆ. ಇವತ್ತು ಅರ್ಥ ಆಗ್ತಿದೆಯಾ? ಎಲ್ಲಿದ್ದೀರಪ್ಪ ಯೂಟ್ಯೂಬರ್ಸ್ಗಳು? ಕೂತ್ಕೊಂಡ್ಬಿಟ್ಟು ಪುಂಗಿ ಊದ್ತಾ ಇದ್ರಿ, ಊದ್ರಪ್ಪ ಇವಾಗ. ದುಡ್ಡಿನ ಆಸೆಗೋಸ್ಕರ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಂತೆ. ಯಾಕೆ ಇವತ್ತು ಯಾರು ಮಾತನಾಡಲ್ಲ ಇದಕ್ಕೆ? ಯಾಕೆ ಈಗ ಬೇರೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ರೀತಿಯಂಥ ಅಸ್ತ್ರಗಳು. ಅವರೆಲ್ಲ ಬಂದು ಕಣ್ಣೀರು ಹಾಕ್ಬಿಟ್ರು, ಇವರೆಲ್ಲ ಹಂಗಾಗ್ಬಿಡ್ತು, ನಾವು ಹೇಳಿದ್ದು ಹಂಗಾಯಿತು. ಅದಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅನ್ನೋದು ಇದಕ್ಕೋಸ್ಕರನೇ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಉಳಿದಂಥ ಸಂದರ್ಭಗಳಲ್ಲಿ ಬೊಬ್ಬೆ ಹೊಡಿತಾ ಇದ್ದಂಥ ಯೂಟ್ಯೂಬರ್ಸ್ಗಳು ಇವತ್ತೆಲ್ಲೋ ಹೋದ್ರಂತೆ. ಇವೆಲ್ಲ ಸತ್ಯಗಳು ಬೇಡ ಅಂತ, ಕಾಸಿಗೋಸ್ಕರ ಈ ರೀತಿಯಾಗಿ ಮಾಡಿದ ವಿಚಾರಗಳೆಲ್ಲ ಅವ್ರಿಗೇನೋ ಬೇಕಾಗಿಲ್ವೇನೋ, ಅವ್ರಿಗೆ ಬರೀ ಅಂಥವು ಮಾತ್ರ, ಕೆಟ್ಟ ಹೆಸರು ತರೋದು, ಕೆಟ್ಟದ್ದು. ಈ ಹಿಂದೆ ಒಂದಿಷ್ಟು ಪುರಾಣಗಳಲ್ಲಿ ಕೇಳ್ತಾ ಇದ್ವಿ, ರಾಕ್ಷಸ ಮನಸ್ಥಿತಿಗಳು ಇರ್ತಾ ಇದ್ವು ಅಂತ ಹೇಳಿ, ರಾಕ್ಷಸರು ಕೆಲವೊಂದಿಷ್ಟು ಇರ್ತಾ ಇದ್ರು ಅಂತ ಹೇಳಿ. ಅಂತಹ ಪಾತ್ರಗಳು ಕೆಲವರು ನಿರ್ವಹಿಸ್ತಾರೇನೋ, ನಿರ್ವಹಿಸಲಿ, ಅವರು ಬೇಡ. ಈಗ ಸದ್ಯಕ್ಕೆ ಸುಂದರರಾಜಗೌಡ ಅವರು ಏನು ಹೇಳ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಾಗಿ ಅದರಲ್ಲೊಂದು ಬಂತು ಪಾಯಿಂಟು, ದುಡ್ಡಿನ ಆಮಿಷದ ಬಗ್ಗೆ ಯಾರು ಕೊಟ್ಟಿದ್ರಂತೆ, ಅದನ್ನೇನಾದ್ರೂ ಹೇಳಿದ್ನಾ ಚಿನ್ನಯ್ಯ ಅವರ ಬಳಿ?
ಅರುಣ್, ಈ ಮೇಲ್ವಿಚಾರಕರಾಗಿದ್ದಂಥವ್ರು ಈ ಸುಂದರಗೌಡ ಬಜಿಲ ಅನ್ನುವಂಥವ್ರು ಯಾವಾಗ ಈ ಚಿನ್ನಯ್ಯ ಆರಂಭದ ದಿನಗಳಿಂದಲೂ ಹೇಳ್ತಾ ಇರುವಂಥದ್ದು, ನೂರಾರು ಶವಗಳನ್ನು ನನಗೆ ತಂದು ಕೊಟ್ಟಿರುವಂಥವ್ರು ಇದೇ ಮಾಹಿತಿ ಕೇಂದ್ರದಲ್ಲಿರುವಂಥ ಮೇಲ್ವಿಚಾರಕರು ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದ. ಆದರೆ ಹೆಸರುಗಳನ್ನು ಹೇಳ್ತಾ ಇಲ್ಲ. ಈಗ ಆ ಹೆಸರು ಇವರೇ, ಸುಂದರಗೌಡ ಬಜಿಲ ಅನ್ನೋರು 1996ರಿಂದ 2000ದವರೆಗೆ ಅವರಿದ್ದರು. ಆ ಸಂದರ್ಭದಲ್ಲಿ ಇದೇ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶುಚಿತ್ವದ ಕೆಲಸಗಳನ್ನು ಅಲ್ಲಿ ಕ್ಲೀನ್ ಮಾಡುವಂಥದ್ದು, ಅಲ್ಲಿನ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡುವಂಥದ್ದು, ಈ ಕೆಲಸಗಳನ್ನು ಚಿನ್ನಯ್ಯ ಮಾಡ್ತಾ ಇದ್ದ. ಆತನ ಜೊತೆಗೆ ಆತನ ಅಣ್ಣ, ಅಕ್ಕ, ಭಾವ ಎಲ್ಲರೂ ಕೆಲಸ ಮಾಡ್ತಾ ಇದ್ರು. ಕೇವಲ ಈ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ನಾವು ಹೆಣವನ್ನು ಹೂತಾಕುವಂಥ ಕೆಲಸವನ್ನು ಯಾರ ಹತ್ರನೂ ಮಾಡಿಸ್ತಾ ಇರಲಿಲ್ಲ. ನಾನೇ ಸ್ವತಃ ಅಲ್ಲಿ ಮೇಲ್ವಿಚಾರಕನಾಗಿದ್ದದ್ದು. ನಾನು SIT ವಿಚಾರಣೆ ವೇಳೆ ಇದನ್ನು ಸ್ಪಷ್ಟಪಡಿಸಿದ್ದೇನೆ. ಅದರ ವಿಡಿಯೋ ದಾಖಲೆಗಳನ್ನು SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಶವ ತೇಲ್ತಾ ನೇತ್ರಾವತಿ ನದಿಯಲ್ಲಿ ಬಂದರೆ ಅದನ್ನು ಮೇಲಕ್ಕೆ ತೆಗೆದು ಅದನ್ನು ಕಾರಿಗೆ ಹಾಕುವಂಥದ್ದು, ಆಂಬ್ಯುಲೆನ್ಸ್ಗೆ ಹಾಕುವಂಥದ್ದು, ಮತ್ತು ಆಸ್ಪತ್ರೆಗೆ ಕೊಂಡೋಗೋ ಕೆಲಸಗಳನ್ನು ಇವರೆಲ್ಲರೂ ಶುಚಿತ್ವದ ಕೆಲಸ ಮಾಡ್ತಾ ಇದ್ದವರು ಮಾಡ್ತಾ ಇದ್ರು. ಅದನ್ನು ಹೊರತುಪಡಿಸಿದರೆ ಎಲ್ಲೂ ಹೂತಾಕುವ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡುವಾಗ ಹೇಳಿದ್ದಾರೆ. ಅದರ ಜೊತೆಗೆ ಅವರು SIT ತನಿಖೆ ವೇಳೆ ಅದನ್ನೇ ಹೇಳಿದ್ದಾರೆ. ಆರಂಭದಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಆರೋಪಗಳ ಬಗ್ಗೆ SIT ಅಧಿಕಾರಿಗಳು ಇವರ ಹತ್ರ ಕ್ವಶನಿಂಗ್ ಮಾಡಿರುವಂಥದ್ದು. ಆ ಬಳಿಕ ಚಿನ್ನಯ್ಯ ಮತ್ತು ಇವರನ್ನು ಇಬ್ಬರನ್ನ ಕೂರಿಸಿ ವಿಚಾರಣೆಯನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಏಕಾಏಕಿ ಓಡೋಡಿ ಬಂದು ಈ ಚಿನ್ನಯ್ಯ ಇವರ ಕಾಲಿಗೆ ಬಿದ್ದಿರುವಂಥದ್ದನ್ನು ಇವರೀಗ ಹೇಳ್ಕೊಂಡಿರುವಂಥದ್ದು. ಕಾಲಿಗೆ ಬಿದ್ದು ಆತ ಈ ವಿಚಾರದಲ್ಲಿ ನಾನು ಷಡ್ಯಂತರಕ್ಕೊಳಗಾಗಿದ್ದೇನೆ, ಹಣದ ವಿಚಾರಕ್ಕಾಗಿ, ನಾನು ಹಣದ ಆಸೆಗಾಗಿ ಹೇಳಿರುವಂಥ ಜನರು ಯಾರಿದ್ದಾರೆ ಅವರೆಲ್ಲರೂ ಷಡ್ಯಂತ್ರ ಮಾಡಿ ನನ್ನನ್ನು ಕಳಿಸಿದ್ರು. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಬೇಕು, ಇಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದ್ರು. ಆ ಕಾರಣಕ್ಕಾಗಿ ನಾನು ಮಾಡಿದ್ದೇನೆ, ನಂದು ತಪ್ಪಾಯಿತು, ನನ್ನನ್ನು ರಕ್ಷಣೆ ಮಾಡಿ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ ಅನ್ನುವಂಥ ಮಾತನ್ನು ಈಗ ಈ ಮೇಲ್ವಿಚಾರಕರಾಗಿರುವಂಥ ಸುಂದರಗೌಡ ಬಜಿಲ್ರವರು ನಮ್ಮ ಜೊತೆ ಮಾತಾಡುವಾಗ ಹೇಳಿರುವಂಥದ್ದು. ಇದರಲ್ಲಿ ಆರಂಭದ ದಿನಗಳಿಂದಲೂ ಗೊತ್ತಾಗ್ತಾ ಇತ್ತು ಇದು ಷಡ್ಯಂತರ ಅನ್ನುವಂಥದ್ದನ್ನು. ಇದೀಗ ಸ್ವತಃ ಮೇಲ್ವಿಚಾರಕರ ಯಾವ ಸಂದರ್ಭದಿಂದ ಮೇಲ್ವಿಚಾರಕರ ಹೆಸರುಗಳನ್ನು ಹೇಳದೇ ಇರ್ತಿದ್ದ ಆ ಮೇಲ್ವಿಚಾರಕರ ಈಗ ಪಬ್ಲಿಕ್ ಟಿವಿ ಜೊತೆ ಮಾತಾಡಿರುವಂಥದ್ದು. ಅರುಣ್.